टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳ ಬಿರುಗಾಳಿ ಹೇಳ್ತಾ ಇದೆ. ಒಂದು ಘಟನೆಯಿಂದ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಮಹತ್ವದ ಬೆಳವಣಿಗೆಗಳಾಗುವಂತ ನಿರೀಕ್ಷೆ ಇದೆ. ದಿಲ್ಲಿಗೆ ಹೋಗಿದ್ದು ಕಾಲ್ ತುಳಿತ ದುರಂತದ ವರದಿ ಮಾಡೋಕೆ. ಆದ್ರೆ ಈಗ ರಾಜಕೀಯ ಬದಲಾವಣೆಯ ಚರ್ಚೆ ಸದ್ದು ಮಾಡ್ತಾ ಇದೆ. ದಿಲ್ಲಿ ಅಂಗಳದಿಂದ ಬಂದ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಇದು. ಟಿವಿನಲ್ಲಿ ಕಾಂಗ್ರೆಸ್ ಬೆಳವಣಿಗೆಗಳ ಎಕ್ಸ್ಕ್ಲೂಸಿವ್ ಡೀಟೇಲ್. ಸಿಎಂ ಮತ್ತು ಡಿಸಿಎಂ ಖಾತೆ ಬದಲಾವಣೆ ಬಗ್ಗೆ ವರಿಷ್ಠರು ಒಲವು ತೋರಿದ್ದಾರೆ ಅನ್ನೋ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗ್ತಾ ಇದೆ. ಇತ್ತೀಚಿನ ಬೆಳವಣಿಗೆಯನ್ನ ಪರಿಗಣಿಸಿ ಖಾತೆ ಬದಲಾವಣೆಯ ನಿರೀಕ್ಷೆ. ಇತ್ತೀಚೆಗೆ ಆದಂತಹ ಬೆಳವಣಿಗೆಯನ್ನ ಪರಿಗಣಿಸಿ ಖಾತೆಯನ್ನ ಬದಲಾವಣೆ ಮಾಡುವಂತ ನಿರೀಕ್ಷೆ ಇದೆ. ಸಿಎಂ ಹಾಗೂ ಡಿಸಿಎಂ ಖಾತೆ ಬದಲಾವಣೆಯ ನಿರೀಕ್ಷೆ. ಅವರ ಬದಲಿಗೆ ಹಿರಿಯ ನಾಯಕರಿಗೆ ಜವಾಬ್ದಾರಿಯನ್ನ ನೀಡುವ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಹಿನ್ನೆಲೆಯಿಂದ ರಾಹುಲ್ ಸಿಎಂ ಡಿಸಿಎಂ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಸಿಎಂ ಮತ್ತು ಡಿಸಿಎಂ ಖಾತೆ ಬದಲಾವಣೆ ಬಗ್ಗೆ ವರಿಷ್ಠರು ಒಲವು ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ಆದಂಥ ಬೆಳವಣಿಗೆ ಇದನ್ನ ಬಹಳ ಗಂಭೀರವಾಗಿ ಪರಿಗಣಿಸಿರುವಂಥ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಖಾತೆ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ದಟ್ಟವಾಗಿದೆ. ಹಿರಿಯ ನಾಯಕರನ್ನ ಕರೆತಂದು ಜವಾಬ್ದಾರಿ ನೀಡೋ ಬಗ್ಗೆ ಚರ್ಚೆ. ಕಾಂಗ್ರೆಸ್ ಹೈಕಮಾಂಡ್ ಕರೆದಿರುವಂಥದ್ದು ಈ ಕಾಲ್ ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟನ್ನು ಪಡೆಯೋಕೆ ಅಂತ ಇತ್ತು. ಆದರೆ ಅದರ ಜೊತೆಗೆ ಒಂದಷ್ಟು ಬದಲಾವಣೆ ಕೂಡ ಆಗುವಂಥ ನಿರೀಕ್ಷೆಗಳಿದೆ. ಅದರಲ್ಲೂ ಮುಖ್ಯವಾಗಿ ಸಿಎಂ ಹಾಗೂ ಡಿಸಿಎಂ ಖಾತೆಯನ್ನು ಬದಲಾವಣೆ ಮಾಡಬೇಕು ಅನ್ನೋ ಚಿಂತನೆ. ಹಿರಿಯ ನಾಯಕರನ್ನ ಕರೆತಂದು ಜವಾಬ್ದಾರಿ ನೀಡುವಂಥ ಸಾಧ್ಯತೆಗಳಿವೆ. ಒಂದಷ್ಟು ಕಾಂಗ್ರೆಸ್ನ ಹಿರಿಯ ನಾಯಕರು ಖಾತೆಯನ್ನು ಪಡೆದಿರಲಿಲ್ಲ. ಆರಂಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಸಮಾಧಾನ ಕೂಡ ಇತ್ತು. ಆದರೆ ಮತ್ತೆ ವಿಸ್ತರಣೆ ಆಗುತ್ತೆ ಅಥವಾ ಪುನರ್ರಚನೆ ಏನು ಅನ್ನೋದ್ರ ಬಗ್ಗೆ ಚರ್ಚೆಗಳಿದ್ವು. ಆದರೆ ಕಾಲ್ ತುಳಿತ ಘಟನೆ ಆದ ನಂತರ ಇದೀಗ ಮಹತ್ವವಾದಂಥ ಒಂದು ನಿರ್ಧಾರ ಕೈಗೊಳ್ಳೋಕೆ ಕಾಂಗ್ರೆಸ್ ಹೈಕಮಾಂಡ್ ಮುಂದಾಗುತ್ತಾ ಅನ್ನೋದು. ಸಚಿವ ಸಂಪುಟ ವಿಸ್ತರಣೆಗೆ ಹೈಕಮಾಂಡ್ ಒಲವು. ಕೆಲ ಸಚಿವರಿಗೆ ಕೋಕ್ ನೀಡುವ ಸಾಧ್ಯತೆ. ಬಹಳ ಮುಖ್ಯವಾಗಿ ಬಿಕೆ ಹರಿಪ್ರಸಾದ್ ಆರ್.ವಿ. ದೇಶಪಾಂಡೆ ಸಂಪುಟಕ್ಕೆ ಸೇರುವಂತಹ ಸಾಧ್ಯತೆಗಳಿವೆ. ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ. ಕೆಲ ಸಚಿವರಿಗೆ ಕ್ಯಾಬಿನೆಟ್ನಿಂದ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಮುಖ್ಯವಾಗಿ ಬಿಕೆ ಹರಿಪ್ರಸಾದ್, ಆರ್.ವಿ. ದೇಶಪಾಂಡೆ ಸಂಪುಟಕ್ಕೆ ಎಂಟ್ರಿ ಆಗಬಹುದು ಅನ್ನೋದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ. ಶೀಘ್ರದಲ್ಲೇ ಸಚಿವ ಸಂಪುಟ ವಿಸ್ತರಣೆ ಸಾಧ್ಯತೆ. ಈ ಸಂಪುಟ ರಚನೆ ಆರಂಭದಲ್ಲಾದಾಗ ಪ್ರಶ್ನೆಗಳಿತ್ತು. ಆರ್.ವಿ. ದೇಶಪಾಂಡೆ ಹಾಗೆ ಹರಿಪ್ರಸಾದ್ ಮುಖ್ಯವಾಗಿ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನು ತೋಡ್ಕೊಂಡಿದ್ರು. ಸಿದ್ದರಾಮಯ್ಯನವರು ಅಂತಂದರೆ ಅಷ್ಟಕ್ಕಷ್ಟೇ ಇತ್ತು. ಅದಾದ ನಂತರ ಮೊನ್ನೆ ಅಷ್ಟೇ ಹರಿಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಹೋಗಿದ್ದೆಲ್ಲ ನಾವು ನೋಡಿದ್ವಿ. ಬಟ್ ಆದರೆ ಈ ಸಂದರ್ಭದಲ್ಲಿ ಮೊನ್ನೆಯ ಘಟನೆ ಆದ ನಂತರ ಸ್ವಲ್ಪ ಲೆಕ್ಕಾಚಾರಗಳು ಬದಲಾಗ್ತಿರೋ ಹಾಗೆ ಕಾಣಿಸ್ತಾ ಇದೆ. ಟಿವಿ9ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಸುದ್ದಿ. ಮುಖ್ಯಮಂತ್ರಿ ಕಚೇರಿಯಲ್ಲೂ ಕೂಡ ಭಾರಿ ಬದಲಾವಣೆ ಆಗುವಂತಹ ಸಾಧ್ಯತೆ ಇದೆ. ಭಾರಿ ಚೇಂಜಸ್ ಆಗುವಂತಹ ಸಾಧ್ಯತೆ. ಗೋವಿಂದರಾಜ್ ಬಳಿಕ ಇನ್ನಿತರರಿಗೂ ಕೂಡ ಕೋಕ್ ನೀಡುವಂತಹ ಸಾಧ್ಯತೆ. ಸೂಕ್ತ ಅಧಿಕಾರಿಗಳ ನೇಮಕದ ಬಗ್ಗೆಯೂ ಕೂಡ ಸೂಚನೆ ನಿರೀಕ್ಷೆ. ಗೋವಿಂದರಾಜ್ ನಂತರ ಈಗ ಬೇರೆಯವರಿಗೂ ಕೂಡ ಕೋಕ್ ನೀಡುವಂತಹ ಸಾಧ್ಯತೆ ಇದೆ. ಸೂಕ್ತ ಅಧಿಕಾರಿಗಳ ನೇಮಕದ ಬಗ್ಗೆ ಕೂಡ ಚರ್ಚೆ ಆಗ್ತಿದೆ ಹೈಕಮಾಂಡ್ ಮಟ್ಟದಲ್ಲಿ. ಹೈಕಮಾಂಡ್ ಮಟ್ಟದಲ್ಲಿ ಇದರ ಬಗ್ಗೆ ಕೂಡ ಚರ್ಚೆ ಮಾಡುವಂತಹ ಸಾಧ್ಯತೆ ಇದೆ. ಸಿಎಂ ಕಚೇರಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳು, ಮಹತ್ತರ ಬದಲಾವಣೆಗಳು ಆಗುವಂಥ ನಿರೀಕ್ಷೆ ಇದೆ. ಸಿಎಂ ಕಚೇರಿಯಲ್ಲಿ ಹಾಗೆ ಕ್ಯಾಬಿನೆಟ್ನಲ್ಲಿ ಬದಲಾವಣೆಯನ್ನು ನಾವು ಈ ಒಂದು ಘಟನೆಯ ನಂತರ ನೋಡಬಹುದು ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಬ್ಯಾಕ್ ಟು ಬ್ಯಾಕ್ ಟಿವಿ9ಗೆ ಲಭ್ಯವಾಗಿರುವಂಥ ಅಪ್ಡೇಟ್ಸನ್ನು ನಾವು ಕೂಡ ನೀಡ್ತಾ ಇದ್ದೀವಿ. ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಇನ್ಸೈಡ್ ವಿಚಾರಗಳನ್ನು. ಮುಖ್ಯವಾಗಿ ಸಿಎಂ ಮತ್ತು ಡಿಸಿಎಂ ಖಾತೆ ಬದಲಾವಣೆ ಬಗ್ಗೆ ಚರ್ಚೆ. ಜೊತೆಗೆ ಒಂದಷ್ಟು ಹಿರಿಯ ನಾಯಕರುಗಳಿಗೆ ಮಿನಿಸ್ಟ್ರಿಗಿರಿ ಸಿಗ್ಬೋದು ಈ ಸಲ ಅಂತ. ಹಾಗೆ ಸಿಎಂ ಕಚೇರಿಯಲ್ಲೂ ಕೂಡ ಒಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ನಿರೀಕ್ಷೆ ಇದೆ. ಗೋವಿಂದರಾಜ್ ಬಳಿಕ ಇನ್ನಿತರರಿಗೂ ಕೂಡ ಕೋಕ್ ನೀಡುವಂಥ ಸಾಧ್ಯತೆ ಇದೆ. ಸೂಕ್ತ ಅಧಿಕಾರಿಗಳ ನೇಮಕದ ಬಗ್ಗೆಯೂ ಕೂಡ ಸೂಚನೆ ನೀಡುವಂಥ ನಿರೀಕ್ಷೆ ಇದೆ. ಹೈಕಮಾಂಡ್ ಇದನ್ನು ಭಾಳ ಗಂಭೀರವಾಗಿ ಪರಿಗಣಿಸಿ ಈಗ ಒಂದಷ್ಟು ಬದಲಾವಣೆಗಳನ್ನು ಮಾಡುವಂಥ ನಿರೀಕ್ಷೆ ಇದೆ. ಒಂದು ಸನ್ಮಾನ, ಒಂದು ಗೌರವ, ಒಂದು ಸಂಭ್ರಮಾಚರಣೆ ಎಷ್ಟು ಮಟ್ಟಿಗೆ ರಾಜಕೀಯ ವಲಯದಲ್ಲೂ ಕೂಡ ಬಿರುಗಾಳಿ ಎಬ್ಬಿಸಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಸಾಕ್ಷಿ. ಒಂದು ವೇಳೆ ಹೈಕಮಾಂಡ್ ಏನು ಮಾಡದೆ ಹೋದರೆ ಇಷ್ಟೆಲ್ಲ ಆಗಿದೆ. ಆದರೂ ಕೂಡ ಹೈಕಮಾಂಡ್ ಕಡೆಯಿಂದ ಯಾವ ತೀರ್ಮಾನ ಆಯಿತು, ಏನು ನಿರ್ಧಾರ ಕೈಗೊಂಡ್ರು, ಯಾವ ಕ್ರಮ ಆಯಿತು, ಇದು ಕೂಡ ಪ್ರಶ್ನೆಗೆ ಬರುತ್ತೆ. ಹಾಗಾಗಿ ಹೈಕಮಾಂಡ್ ಈಗ ಭಾಳ ಕಟ್ಟುನಿಟ್ಟಾಗಿ ಒಂದಷ್ಟು ಬದಲಾವಣೆ ಮಾಡುವಂಥ ನಿರೀಕ್ಷೆ ಇದೆ. ಅದಕ್ಕೆ ಈ ನಾಯಕರು, ಇಲ್ಲಿನ ನಾಯಕರು ಎಷ್ಟು ಮಟ್ಟಿಗೆ
ಸಾಥ್ ಕೊಡ್ತಾರೆ, ಎಷ್ಟು ವಿರೋಧ ವ್ಯಕ್ತವಾಗುತ್ತೆ. ಅದರಲ್ಲೂ CM DCM ಬಳಿ ಇರುವಂಥ ಖಾತೆಗಳು ಅದನ್ನು ಬದಲಾವಣೆ ಮಾಡಿದ್ರೆ ಮುಂದೇನಾಗ್ಬೋದು ಅನ್ನೋದು ಕೂಡ ಈಗ ಪ್ರಶ್ನೆ. ಯಾಕಂದರೆ ಭಾಳ ಕೆಲವೊಂದು ಖಾತೆಗಳಿಗೆ ಪಟ್ಟು ಹಿಡಿದು ಪಡ್ಕೊಂಡಂಥವ್ರು ಇಬ್ಬರೂ ಕೂಡ. ಹಾಗಾಗಿ ಈಗ ಖಾತೆ ಬದಲಾವಣೆ ಮಾಡಿದರೆ ಮುಂದೇನಾಗ್ಬೋದು, ಯಾವ ರೀತಿಯಾಗಿ ಇದು ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದು ಕೂಡ ಈಗ ಕುತೂಹಲ ಮೂಡಿಸ್ತಾ ಇದೆ. ಸೊ ಹೈಕಮಾಂಡ್ ಭೇಟಿ ಬಹಳ ಕುತೂಹಲ ಮೂಡಿಸ್ತಾ ಇರೋದು. CM ಮತ್ತು DCM ರಾಹುಲ್ ಗಾಂಧಿ ಜೊತೆಗೆ ಮಾತನಾಡುವಂಥ ವಿಚಾರ, ಜೊತೆಗೆ ಕಾಂಗ್ರೆಸ್ನ ವರಿಷ್ಠರ ಜೊತೆಗೆ ಏನೆಲ್ಲ ಮಾತುಕತೆ ಆಗುತ್ತೆ, ಅದರಲ್ಲೂ ಮುಖ್ಯವಾಗಿ ಈ ಸಂಪುಟಕ್ಕೆ ಸಂಬಂಧಪಟ್ಟ ಹಾಗೆ